ವೀಕ್ಷಕರಿಗೆ ನಮಸ್ಕಾರ. ಇದು ಪಂಪಕವಿಯ ವಿಕ್ರಮಾರ್ಜುನ ವಿಜಯಂ ಕಾವ್ಯದ ಚತುರ್ಥಾಶ್ವಾಸದ 87ನೆಯ ಪದ್ಯ. ಆ ಪದ್ಯ ಹೀಗಿದೆ. ಸೀಗುರಿ ಚಾಪಿನಾನ್ ಕುಣಿದು ಮೆಟ್ಟುವ ಗುಜ್ಜರಿಗರ್ತೆ ಬೀರಮಂ ಚಾಗದ ಪೆಂಪುಮಂ ಪೊಗಳುವ ಸಂಗಡ ವರ್ಪ ರೊಳ್ಪಿನಿಂದೆ ಮೈಯೋಗ ಮಳುಂಬಮ್ಮಪ್ಪ ಬಿಯಮಾರ್ಗೆರ್ದೆಗಂ ಬರೆ ಬರ್ಪ ಪಾಂಗು ಅಗುರುವಾಗಿರೆ ಚೆಲ್ವಾನಾಯ್ ತರಭುಜಂಗರ ಲೀಲೆ ಸುರೇಂದ್ರ ಲೀಲೆಯಿಂ. ಇದನ್ನು ಹೀಗೆ ಬಿಡಿಸಿ ಓದಬಹುದು. ಸೀಗುರಿ ಕಾಪಿನಾಣ್ ಕುಣಿದು, ಸೀಗುರಿ ಕಾಪಿನಾಳ್ ಕುಣಿದು ಮೆಟ್ಟುವ ಗುರ್ಜರಿಗಳ್ತೆ ಬೀರಮಂ ಚಾಗಮಂ ಪೆಂಪುಮಂ ಪೊಗಳುವ ಸಂಗಡವರ್ಪ ಅವರ ಒಳ್ಪಿನಿಂದೆ ಮೈಯೋಗಂ ಅಳುಂಬಮಪ್ಪ ಬಿಯ ಆರ್ಗ ಬಿಯಂ ಆರ್ಗೆ ಬಿಯಂ ಆರ್ಗೆದೆಗಂ ಎರ್ದೆಗಂ ಬರೆ ಬರ್ಪ ಪಾಂಗುಂ ಪಾಂಗು ಪಾಂಗು ಅಗುರುವಾಗಿರೆ ಚೆಲ್ವನಾಯಿತು ಅರಂಭುಜಗರ ಲೀಲೆ ಸುರೇಂದ್ರ ಲೀಲೆಯಂ. ಅಂದರೆ ಇಲ್ಲಿ ಅರಭುಜಂಗರು ಎನ್ನುವಂಥವರನ್ನು ವರ್ಣಿಸ್ತಾನೆ ಪಂಪ. ಈ ಅರಭುಜಂಗರು ಹೇಗಿದ್ದರು ಅಂತಂದರೆ, ಅಥವಾ ಯಾರು ಅಂತಂದರೆ, ಇವರು ರಾಜವಿಟರು ಅಂತ ಹೇಳೋದು. ಅರಮನೆಯಲ್ಲೇ ಇರುವಂಥ ವಿಟರು ಇವರು. ಅಂದರೆ ಇದು ಅರಮನೆಯ ಬಳಿಯಲ್ಲಿರುವಂಥ ಸೂಳೆಗೇರಿ. ಇಲ್ಲಿಗೆ ಬರೋರು ಸಾಮಾನ್ಯ ಜನರು ಅಲ್ಲ, ಬದಲಾಗಿ ಅರಮನೆಯಲ್ಲಿರುವಂತಹ ವಿಟರು. ಅಂದರೆ ಹೆಣ್ಣುಮಕ್ಕಳನ್ನು ಬಯಸಿ ಬರುವಂಥವ್ರು, ಅಂದರೆ ಅನೈತಿಕ ಸಂಬಂಧವನ್ನು ಇಟ್ಟುಕೊಳ್ಳುವಂಥ ಗಂಡಸರು, ಅವರನ್ನು ವಿಟವರು ಅಂತ ಹೇಳ್ತಾರೆ. ಅವ್ರು ಹೇಗಿದ್ದರು? ಅರಂಭುಜಗರು ಅಂದರೆ ರಾಜವಿಟರು ಅಂತ ಅವ್ರನ್ನ ಹೇಳ್ಬೋದು ನಾವು. ಸೀಗುರಿ ಕಾಪಿನಾಳ್ ಈ ಪದ್ಯದಲ್ಲಿ, ಅಂದರೆ ಈಗ ನಾನು ಓದ್ತಿರೋ 87ನೇ ಪದ್ಯದಲ್ಲಿ, ಅಂದರೆ ಬೆಳ್ಳಾವಿ ವೆಂಕಟರಮಣಪ್ಪ ಅವರು ಸಂಪಾದನೆ ಮಾಡಿದ ಈ ವಿಕ್ರಮಾರ್ಜುನ ವಿಜಯ ಕಾವ್ಯದ ಈ ಪಾಠದಲ್ಲಿ ಚಾಪಿನಾಣ್ ಕುಣಿದು ಎನ್ನುವುದೊಂದು ಪಾಠ ಇದೆ. ಆದರೆ ಸೀಗುರಿ ಕಾಪಿನಾಳ್ ಕುಣಿದು ಎನ್ನುವುದಕ್ಕೆ ಪಾಠಾಂತರ ಇದೆ, ಮತ್ತು ನಾನು ಅದನ್ನು ಹಾಗೆ ಓದ್ತೀನಿ. ಹಾಗಾಗಿ ಪದ್ಯದಕ್ಕೆ ಮತ್ತು ಅಂದರೆ ಇರುವ ಪುಸ್ತಕಕ್ಕೆ, ಕಾವ್ಯ ಪಾಠಕ್ಕೆ ಮತ್ತು ನಾನು ಹೇಳುವ ಅರ್ಥಕ್ಕೆ ಸ್ವಲ್ಪ ವ್ಯತ್ಯಾಸ ಇದೆ. ಯಾಕಂದರೆ ನಾನು ಇನ್ನೊಂದು ಪಾಠವನ್ನು ತೆಗೆದುಕೊಂಡು ಇಲ್ಲಿ ಓದ್ತಿದ್ದೀನಿ. ಯಾಕೆ ಅಂತಂದರೆ ಅದರ ಅರ್ಥ ಸರಿ ಹೋಗಲಿ ಅಂತ. ಸೀಗುರಿ ಕಾಪಿನಾಣ್ ಕುಣಿದು, ಇದರಲ್ಲಿ ನಾನು ಓದ್ತಿರೋ ಪುಸ್ತಕದಲ್ಲಿ ಸೀಗುರಿ ಕಾಪಿನಾಣ್ ಕುಣಿದು ಅಂತಿದೆ. ಅದರ ಬದಲಿಗೆ ಸೀಗುರಿ ಕಾಪಿನಾಳ್, ಸೀಗುರಿಯನ್ನು ಹಿಡಿದಿರುವಂತಹ ಅಂಗರಕ್ಷಕ ಕಾಪಿನಾಳ್. ಅಂದರೆ ಈ ಅರಭುಜಂಗರ ಜೊತೆಗೆ ಸೀಗುರಿ ಕಾಪಿನಾಳ್ಗಳು ಇದ್ದರು. ಕುಣಿದು ಮೆಟ್ಟುವ ಗುಜ್ಜರಿಗಳತೆ, ಕುಣಿದು ಕುಪ್ಪಳಿಸುವಂತಹ ಗುಜ್ಜರಿಗಳತೆ, ಅಂದರೆ ಗೂರ್ಜರ ದೇಶದ, ಈಗ ಯಾವುದನ್ನು ಗುಜರಾತ್ ಅಂತ ಹೇಳ್ತೀವಲ್ಲ, ಆ ಗೂರ್ಜರ ದೇಶದ ಕತ್ತೆಗಳು ಇವು. ಅಂದರೆ ಈ ಕತ್ತೆಗಳು ವಿಶೇಷವಾದಂಥ ಕತ್ತೆಗಳಂತೆ. ಅವುಗಳ ಮೇಲೆ ಇವರಿದ್ದರು. ಬೀರಮಂ ಚಾಗದ ಪೆಂಪುಂ ಪೊಗಳುವ ಸಂಗಡಿಗರು ಅಂದರೆ ಇವರ ವೀರತನವನ್ನು ಮತ್ತು ತ್ಯಾಗವನ್ನು ಪೊಗಳುವ ಸಂಗಡ ಬರ್ಪ ಅವರು. ಆ ಹೊಗಳು ಭಟ್ಟರ ಜೊತೆಗಿದ್ದರಂತೆ. ಅವರ ಒಳಪಿನಿಂದೆ, ಅವರ ಪ್ರೀತಿಯಿಂದ ಮೈಯೋಗಂ ಅಳಂಬುಮಪ್ಪ, ಮೈಯೋಗ ಅಂದರೆ ದೇಹದ ಅಲಂಕಾರ, ಅದು ವಿಶೇಷವಾಗಿ ಇರದಲು ಬಿಯಮಾಗೆ ಎರ್ದೆಗಂಬರೆ, ಅವರು ಮಾಡುವಂತಹ ವೆಚ್ಚ ಇತ್ತಲ್ಲ, ದೇಹಕ್ಕಾಗಿ ಮಾಡುವಂಥ ವೆಚ್ಚ, ಅದು ಯಾರ ಮನಸ್ಸಿಗೂ ಕೂಡ ನಾಟುದ್ರು. ಎರ್ದೆಗಂಬರೆ, ಯಾರಿಗೂ ಕೂಡ ಅವರು ಎಂಥ ರಸಿಕರು, ವಿಲಾಸಿಗಳು ಎನ್ನುವುದು ಮನಸ್ಸಿಗೆ ಬರ್ತಿದ್ದಂತೆ. ಬರೇ ಬರ್ಪ ಪಾಂಗು ಅಗುರುವಾಗಿರೆ, ಅವರು ಬರ್ತಿರುವಂತಹ ರೀತಿ ಅಗುರುವಾಗಿರುವೆ, ಆಶ್ಚರ್ಯವಾಗಿರಲು ಚೆಲುವನಾಯಿತು, ಬಹಳ ಚಂದವಾಗಿತ್ತು ಭುಜಂಗರ ಲೀಲೆ, ಅವರ ವೈಭವ. ಹೇಗೆ? ಸುರೇಂದ್ರ ಲೀಲೆಯಿಂ, ದೇವೇಂದ್ರನೇ ಐರಾವತವನ್ನು ಏರಿ ಆಕಾಶ ಮಾರ್ಗದಿಂದ ಇಳಿದು ಬಂದಿದನೋ ಎನ್ನುವ ಹಾಗೆ ಇವರು ಈ ಕುಣಿದು ಕುಪ್ಪಳಿಸುವ ಗೂರ್ಜರ ಕತ್ತೆಗಳನ್ನು ಏರಿ ತಮ್ಮ ವೀರತನವನ್ನು ತ್ಯಾಗವನ್ನು ಹೊಗಳಿಸಿಕೊಳ್ಳುವಂತಹ ಹೊಗಳು ಭಟ್ಟರ ಜೊತೆಗೂಡಿ ಛತ್ರವನ್ನು ಹಿಡಿದಿರುವಂತಹ ಅಂಗರಕ್ಷಕರ ಜೊತೆಗೆ ಸೇರಿಕೊಂಡು ಬರ್ತಿದ್ರು. ಅವರ
ಅವರು ಮಾಡುವಂಥ ವೆಚ್ಚ ಇದೆಯಲ್ಲ, ಅದು ದಾನ ಇರ್ಬೋದು, ಅಥವಾ ಅವರು ಅಂಗರಕ್ಷಕರಿಗೆ ಕೊಡುವಂತಹ ಸಂಬಳ ಇರ್ಬೋದು, ಇದೆಲ್ಲವೂ ಕೂಡ ಯಾರಿಗೂ ಕೂಡ ಹೃದಯವನ್ನು ಮುಟ್ಟುವಾಗಿರಲು ಈ ಅರಭುಜಂಗರ ನಡೆ ಅಲ್ಲಿಗೆ ಭಾಳ ವಿಶೇಷವಾಗಿತ್ತು ಎನ್ನುವುದನ್ನು ಪಂಪ ವರ್ಣಿಸ್ತಾರೆ. ಒಂದು ಕಡೆಗೆ ವೇಶ್ಯೆಯರು ಅಂದರೆ ಬಹಳ ವೈಭವೋಪೇತವಾದ ಜೀವನವನ್ನು ನಡೆಸುವಂತಹ, ಬೇಕಾದ್ರೆ ಇವರನ್ನು ಈಗ ಅರಭುಜಂಗರು ಎನ್ನುವ ಹಾಗೆ ಅರವೇಶ್ಯೆಯರು ಅಥವಾ ಅರಸುಳೆಯರು, ಅರಸನ ಅರಮನೆಯಲ್ಲಿರುವಂತಹ ಸುಳೆಯರು, ಇವರ ವೈಭವ ಹೇಗಿತ್ತು ಅಂತಂದರೆ ಸುರೇಂದ್ರ ಲೀಲೆಯಂ ಮೀರುವ ಹಾಗೆ, ದೇವೇಂದ್ರನ ವೈಭವವನ್ನು ಮೀರುವ ಹಾಗೆ ಇತ್ತು ಎನ್ನುವುದು ಪಂಪನ ವರ್ಣನೆ.